ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಿಯಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಈ ಸಂಬಂಧ ಕೇರಳ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿ ಅನೇಕ ಜನರನ್ನು ಅರೆಸ್ಟ್ ಕೂಡ ಮಾಡಿತ್ತು. ಅಲ್ಲಿ ಕಳವಾದಂಥ ಚಿನ್ನದ ಪ್ರಕರಣಕ್ಕೂ ಕರ್ನಾಟಕಕ್ಕೂ ಕೂಡ ಲಿಂಕ್ ಇತ್ತು ಅನ್ನೋದು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಈಗ ಮುಂದುವರೆದ ಭಾಗವಾಗಿ ಈ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿದೆ. ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ತಲಾಶನ ಕೂಡ ನಡೆಸಿದೆ. ಈ ರಿಪೋರ್ಟ್ ನೋಡಿ. ಶಬರಿಮಲೆ ಚಿನ್ನ ದರೋಡೆ ಕೇಸ್ಗೆ ಇಡಿ ಎಂಟ್ರಿ. ಬಳ್ಳಾರಿ, ಬೆಂಗಳೂರು ಸೇರಿ 25 ಕಡೆ ಇಡಿ ರೇಡ್. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣ ರೋಚಕ ತಿರುವು ಪಡೆದುಕೊಂಡಿದೆ. ಬೆಳ್ಳಂಬೆಳಗ್ಗೆ ಬಳ್ಳಾರಿಯ 2 ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಯ್ಯಪ್ಪ ದೇಗುಲದಲ್ಲಿ ಕಳ್ಳತನವಾಗಿದ್ದ ಚಿನ್ನವನ್ನ ಮಾರಾಟಕ್ಕೆ ಪಡೆದಿದ್ದ ಬಳ್ಳಾರಿಯ ಚಿನ್ನದಂಗಡಿ ರೊದ್ದಂ ಜ್ಯುವೆಲರ್ಸ್ ಹಾಗೂ ಅದರ ಮಾಲೀಕ ಗೋವರ್ಧನ್ ಮನೆ ಮೇಲೆ ಇಡಿ ರೇಡ್ ಮಾಡಿ ಪರಿಶೀಲನೆ ನಡೆಸಿದೆ. ಈಗಾಗಲೇ ರೊದ್ದಂ ಜ್ಯುವೆಲರ್ಸ್ ಮಾಲೀಕ ಗೋವರ್ಧನ್ ಕೇರಳದ ಎಸ್ಐಟಿ ಬಂಧನದಲ್ಲಿದ್ದಾರೆ. ಇದೀಗ ಇಡಿ ಅಧಿಕಾರಿಗಳು ಗೋವರ್ಧನ್ ಬಿಸಿನೆಸ್ ಹಾಗೂ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ಕಳ್ಳತನದಲ್ಲಿ ಈತನ ಪಾತ್ರದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಗೋವರ್ಧನ್ 100 ಕೋಟಿ ವ್ಯಾಪಾರದ ಬಗ್ಗೆ ದಾಖಲೆಗಳನ್ನ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಕಳೆದ ವರ್ಷ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ಬಾರಿ ಅಂದ್ರೆ ಈ ವರ್ಷ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುವಂತಹ ಮುಖಾಂತರ ಈ ಒಂದು ಪ್ರೋಸೆಸ್ ಅನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿರುವ ರೊದ್ದಂ ಚಿನ್ನದಂಗಡಿ ಹಾಗೂ ಕೋಟೆ ಪ್ರದೇಶದಲ್ಲಿರುವ ಗೋವರ್ಧನ್ ಮನೆ ಮೇಲೆ ಪ್ರತ್ಯೇಕವಾಗಿ 2 ತಂಡಗಳು ದಾಳಿ ಮಾಡಿವೆ. ಇನ್ನು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ನಿಂದ ಗೋವರ್ಧನ್ ಚಿನ್ನ ಖರೀದಿಸುವ ಆರೋಪ ಇದೆ. ಕೇರಳದ ಎಸ್ಐಟಿ ಕೂಡ ಬಳ್ಳಾರಿಯಲ್ಲಿ 3 ಬಾರಿ ದಾಳಿ ಮಾಡಿ ಗೋವರ್ಧನ್ ಬಂಧಿಸಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಗೋವರ್ಧನ್ ಹಲವು ಮಹತ್ವದ ಮಾಹಿತಿ ಕೊಟ್ಟಿದ್ದು, ಇದೀಗ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದೆ. ಏಕಕಾಲದಲ್ಲಿ 200ಕ್ಕೂ ಹೆಚ್ಚು ಅಧಿಕಾರಿಗಳು ಕರ್ನಾಟಕ, ಕೇರಳ, ತಮಿಳುನಾಡಿನ ವಿವಿಧೆಡೆ ಒಟ್ಟು 21 ಕಡೆ ದಾಳಿ ಮಾಡಿ ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಉನ್ನಿಕೃಷ್ಣನ್ ಮನೆ ಮೇಲೂ ದಾಳಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಇದೊಂದು ಮನೆ ಏನಿದೆ, ಈ ಒಂದು ಮನೆಯಲ್ಲಿ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಉನ್ನಿಕೃಷ್ಣನ ಅಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಈಗ ಸದ್ಯದ ಮಟ್ಟಿಗೆ ದಾಳಿಯನ್ನು ನಡೆಸಿರುವಂಥದ್ದು. ಈ ದಾಳಿಯ ವೇಳೆ ಸಾಕಷ್ಟು ಒಂದು ಆತನಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಕೆಲವೊಂದು ದಾಖಲೆಗಳೇ ಏನಿದ್ದಾವೆ, ಆ ರಿಸಿಪ್ಟ್ಗಳ ಅಂತ ಏನಿದೆ ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವ ಅಯ್ಯಪ್ಪ ಟೆಂಪಲ್ ಟ್ರಸ್ಟಿ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ದರೋಡೆ ಪ್ರಕರಣದಲ್ಲಿ ಇಡಿ ಎಂಟ್ರಿಯಿಂದಾಗಿ ಪ್ರಕರಣದಲ್ಲಿ ಮಹತ್ತರ ಬೆಳವಣಿಗೆಯಾಗಿದೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಿಯಲ್ಲಿ 4.5 ಕೆಜಿ ಚಿನ್ನ ಕಳವಾಗಿತ್ತು. ಈ ಸಂಬಂಧ ಕೇರಳ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿ ಅನೇಕ ಜನರನ್ನು ಅರೆಸ್ಟ್ ಕೂಡ ಮಾಡಿತ್ತು. ಅಲ್ಲಿ ಕಳವಾದಂಥ ಚಿನ್ನದ ಪ್ರಕರಣಕ್ಕೂ ಕರ್ನಾಟಕಕ್ಕೂ ಕೂಡ ಲಿಂಕ್ ಇತ್ತು ಅನ್ನೋದು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಈಗ ಮುಂದುವರೆದ ಭಾಗವಾಗಿ ಈ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿದೆ. ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ತಲಾಶನ ಕೂಡ ನಡೆಸಿದೆ. ಈ ರಿಪೋರ್ಟ್ ನೋಡಿ. ಶಬರಿಮಲೆ ಚಿನ್ನ ದರೋಡೆ ಕೇಸ್ಗೆ ಇಡಿ ಎಂಟ್ರಿ. ಬಳ್ಳಾರಿ, ಬೆಂಗಳೂರು ಸೇರಿ 25 ಕಡೆ ಇಡಿ ರೇಡ್. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ ಕಳವು ಪ್ರಕರಣ ರೋಚಕ ತಿರುವು ಪಡೆದುಕೊಂಡಿದೆ. ಬೆಳ್ಳಂಬೆಳಗ್ಗೆ ಬಳ್ಳಾರಿಯ 2 ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಯ್ಯಪ್ಪ ದೇಗುಲದಲ್ಲಿ ಕಳ್ಳತನವಾಗಿದ್ದ ಚಿನ್ನವನ್ನ ಮಾರಾಟಕ್ಕೆ ಪಡೆದಿದ್ದ ಬಳ್ಳಾರಿಯ ಚಿನ್ನದಂಗಡಿ ರೊದ್ದಂ ಜ್ಯುವೆಲರ್ಸ್ ಹಾಗೂ ಅದರ ಮಾಲೀಕ ಗೋವರ್ಧನ್ ಮನೆ ಮೇಲೆ ಇಡಿ ರೇಡ್ ಮಾಡಿ ಪರಿಶೀಲನೆ ನಡೆಸಿದೆ. ಈಗಾಗಲೇ ರೊದ್ದಂ ಜ್ಯುವೆಲರ್ಸ್ ಮಾಲೀಕ ಗೋವರ್ಧನ್ ಕೇರಳದ ಎಸ್ಐಟಿ ಬಂಧನದಲ್ಲಿದ್ದಾರೆ. ಇದೀಗ ಇಡಿ ಅಧಿಕಾರಿಗಳು ಗೋವರ್ಧನ್ ಬಿಸಿನೆಸ್ ಹಾಗೂ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ಕಳ್ಳತನದಲ್ಲಿ ಈತನ ಪಾತ್ರದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಗೋವರ್ಧನ್ 100 ಕೋಟಿ ವ್ಯಾಪಾರದ ಬಗ್ಗೆ ದಾಖಲೆಗಳನ್ನ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಕಳೆದ ವರ್ಷ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ಬಾರಿ ಅಂದ್ರೆ ಈ ವರ್ಷ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುವಂತಹ ಮುಖಾಂತರ ಈ ಒಂದು ಪ್ರೋಸೆಸ್ ಅನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿರುವ ರೊದ್ದಂ ಚಿನ್ನದಂಗಡಿ ಹಾಗೂ ಕೋಟೆ ಪ್ರದೇಶದಲ್ಲಿರುವ ಗೋವರ್ಧನ್ ಮನೆ ಮೇಲೆ ಪ್ರತ್ಯೇಕವಾಗಿ 2 ತಂಡಗಳು ದಾಳಿ ಮಾಡಿವೆ.
ಇನ್ನು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ನಿಂದ ಗೋವರ್ಧನ್ ಚಿನ್ನ ಖರೀದಿಸುವ ಆರೋಪ ಇದೆ. ಕೇರಳದ ಎಸ್ಐಟಿ ಕೂಡ ಬಳ್ಳಾರಿಯಲ್ಲಿ 3 ಬಾರಿ ದಾಳಿ ಮಾಡಿ ಗೋವರ್ಧನ್ ಬಂಧಿಸಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಗೋವರ್ಧನ್ ಹಲವು ಮಹತ್ವದ ಮಾಹಿತಿ ಕೊಟ್ಟಿದ್ದು, ಇದೀಗ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದೆ. ಏಕಕಾಲದಲ್ಲಿ 200ಕ್ಕೂ ಹೆಚ್ಚು ಅಧಿಕಾರಿಗಳು ಕರ್ನಾಟಕ, ಕೇರಳ, ತಮಿಳುನಾಡಿನ ವಿವಿಧೆಡೆ ಒಟ್ಟು 21 ಕಡೆ ದಾಳಿ ಮಾಡಿ ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಉನ್ನಿಕೃಷ್ಣನ್ ಮನೆ ಮೇಲೂ ದಾಳಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಇದೊಂದು ಮನೆ ಏನಿದೆ, ಈ ಒಂದು ಮನೆಯಲ್ಲಿ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಉನ್ನಿಕೃಷ್ಣನ ಅಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಈಗ ಸದ್ಯದ ಮಟ್ಟಿಗೆ ದಾಳಿಯನ್ನು ನಡೆಸಿರುವಂಥದ್ದು. ಈ ದಾಳಿಯ ವೇಳೆ ಸಾಕಷ್ಟು ಒಂದು ಆತನಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಕೆಲವೊಂದು ದಾಖಲೆಗಳೇ ಏನಿದ್ದಾವೆ, ಆ ರಿಸಿಪ್ಟ್ಗಳ ಅಂತ ಏನಿದೆ ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವ ಅಯ್ಯಪ್ಪ ಟೆಂಪಲ್ ಟ್ರಸ್ಟಿ ನಿವಾಸದಲ್ಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ದರೋಡೆ ಪ್ರಕರಣದಲ್ಲಿ ಇಡಿ ಎಂಟ್ರಿಯಿಂದಾಗಿ ಪ್ರಕರಣದಲ್ಲಿ ಮಹತ್ತರ ಬೆಳವಣಿಗೆಯಾಗಿದೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಿಯಲ್ಲಿ 4.5 kg ಚಿನ್ನ ಕಳವಾಗಿತ್ತು. ಈ ಸಂಬಂಧ ಕೇರಳ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿ ಅನೇಕ ಜನರನ್ನ ಅರೆಸ್ಟ್ ಕೂಡ ಮಾಡಿತ್ತು. ಅಲ್ಲಿ ಕಳವಾದಂಥ ಚಿನ್ನದ ಪ್ರಕರಣಕ್ಕೂ ಕರ್ನಾಟಕಕ್ಕೂ ಕೂಡ ಲಿಂಕ್ ಇತ್ತು ಅನ್ನೋದು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಈಗ ಮುಂದುವರೆದ ಭಾಗವಾಗಿ ಈ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿದೆ. ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ತಲಾಶನ ಕೂಡ ನಡೆಸಿದೆ. ಈ ರಿಪೋರ್ಟ್ ನೋಡಿ. ಶಬರಿಮಲೆ ಚಿನ್ನ ದರೋಡೆ ಕೇಸ್ಗೆ ಇಡಿ ಎಂಟ್ರಿ. ಬಳ್ಳಾರಿ, ಬೆಂಗಳೂರು ಸೇರಿ 25 ಕಡೆ ಇಡಿ ರೇಡ್. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 kg ಚಿನ್ನ ಕಳವು ಪ್ರಕರಣ ರೋಚಕ ತಿರುವು ಪಡೆದುಕೊಂಡಿದೆ. ಬೆಳ್ಳಂಬೆಳಗ್ಗೆ ಬಳ್ಳಾರಿಯ 2 ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಯ್ಯಪ್ಪ ದೇಗುಲದಲ್ಲಿ ಕಳ್ಳತನವಾಗಿದ್ದ ಚಿನ್ನವನ್ನ ಮಾರಾಟಕ್ಕೆ ಪಡೆದಿದ್ದ ಬಳ್ಳಾರಿಯ ಚಿನ್ನದಂಗಡಿ ರೊದ್ದಂ ಜ್ಯುವೆಲರ್ಸ್ ಹಾಗೂ ಅದರ ಮಾಲೀಕ ಗೋವರ್ಧನ್ ಮನೆ ಮೇಲೆ ಇಡಿ ರೇಡ್ ಮಾಡಿ ಪರಿಶೀಲನೆ ನಡೆಸಿದೆ. ಈಗಾಗಲೇ ರೊದ್ದಂ ಜ್ಯುವೆಲರ್ಸ್ ಮಾಲೀಕ ಗೋವರ್ಧನ್ ಕೇರಳದ ಎಸ್ಐಟಿ ಬಂಧನದಲ್ಲಿದ್ದಾರೆ. ಇದೀಗ ಇಡಿ ಅಧಿಕಾರಿಗಳು ಗೋವರ್ಧನ್ ಬಿಸಿನೆಸ್ ಹಾಗೂ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರ ಕಳ್ಳತನದಲ್ಲಿ ಈತನ ಪಾತ್ರದ ಬಗ್ಗೆ